ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಎಷ್ಟನೇ ತಾರೀಕು ಗೊತ್ತಾ? ಜೂನ್ 3ನೇ ತಾರೀಕು. ನನ್ನ ಮಗನಿಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತಿಂದ ಮಾಮ್ ಬಟ್ ನಾಟ್ ರಿಯಲ್ ಸ್ಕೂಲ್ ಅಲ್ಲ. ಇವತ್ತು ಅವ್ರ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಮಾಡ್ತಾರೆ. ಸೊ ನಮ್ಮ ಮಕ್ಕಳ ಫ್ಯಾಮಿಲಿನೆಲ್ಲ ಇನ್ವೈಟ್ ಮಾಡಿದ್ದಾರೆ. ಕಮ್ ಕಮ್. ಕಮ್. ಅವನಿಗೆ ಹಾಂ ಈ ವೈ ವೈ ಇವತ್ತು ಅವ್ರ ಸ್ಕೂಲಿಗೆ ಟ್ರೆಡಿಷ್ನಲ್ ವೇರ್ ಹಾಕೊಂಡು ಹೋಗೋಕ್ಕೆ. ಬಟ್ ಅವನಿಗೆ ಸ್ವಲ್ಪ ಈ ವೆದರಿಗೆಲ್ಲ ಅವನಿಗೆ ಸರಿ ಆಗಲ್ಲ. ಅದಕ್ಕೆ ಅವನು ನಿನ್ನೆ ನನ್ನ ಜೊತೆ ಶಾಪಿಂಗ್ ಬಂದಿದ್ನಲ್ಲ, ಸೊ ಅವನೊಂದೆರಡು ಹೊಸ ಬಟ್ಟೆ ತಗೊಂಡಿದ್ದಾನೆ, ಅದೇ ಹಾಕೊಂಡು ಹೋಗೋಣ ಅಂತ. ನಾಳೆಯಿಂದ ಪ್ರಾಪರ್ ಯೂನಿಫಾರ್ಮ್ ಯೂನಿಫಾರ್ಮ್ ಹಾಕೋತಾನೆ. ಇವತ್ತಿಂದ ನಂದು ಮಾಮ್ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಆಲ್ಸೋ ಐ ಆಮ್ ಗೋಯಿಂಗ್ ಜಿಮ್, ರೈಟ್? ನೀವು ಜಿಮ್ ಆಲ್ ಓಲ್ಡ್ ಥಿಂಗ್ಸ್ ಅಂತೆ ಎಕ್ಸೆಪ್ಟ್ ನೀವು ಜಿಮ್, ಓಕೆನಾ? ಸೊ ಇವಾಗ ರೆಡಿ ಆಗಬೇಕು. ಇವತ್ತಿಂದ ಬ್ಲಾಗು ಮಾಡ್ತೀನಿ ನಾನು ಡೈಲಿ. ನ್ಯೂ ವಾಟರ್ ಬಾಟಲ್ ಒಂದು, ಆಮೇಲೆ ನ್ಯೂ ಟಿಫಿನ್ ಬಾಕ್ಸು, ಯಾ ಓನ್ ಸ್ಪೂನ್. ಅವ ಎಲ್ರಿಗೂ ಗೊತ್ತಿರೋದು ಸುಮ್ಮನೆರಪ್ಪ ಅಂತ. ಆಯ್ತಾ, ಇವತ್ತಿಗೆ ನಾನು ರೆಡಿ ಆಗಬೇಕು. ಇವಾಗ ಬೇಗ ಬೇಗ ನಾವು ಸ್ನಾನ ಮಾಡಿಕೊಂಡು, ನನ್ನ ಮೈಕ್ ಆಗಿದೆ, ಈಗ ನನ್ನ ಮೈಕ್ ಎಲ್ಲೋ ಬಿದ್ದಿದೆ ಕಣೆ. ನಾವೀಗ ಸ್ನಾನ ಮಾಡಿಕೊಂಡು ದೆನ್ ನಾವು ರೆಡಿ ಆಗಬೇಕು. ಇವತ್ತಿಂದ ತುಂಬ ಕೆಲಸ ಇದೆ. ಪವನ್ ಇಲ್ಲ, ನಾನೇ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಹೇಗೋಗುತ್ತೆ ಏನಾಗುತ್ತೆ ನೋಡಬೇಕು. ಇವತ್ತಿಂದ ಮಾಮ್ ಡ್ಯೂಟಿ ಸ್ಟಾರ್ಟ್, ಫುಲ್ಲು ಬ್ಯುಸಿ. ಇವನ್ ನನ್ನ ಬೇರೆ ICICI ಸೇರಿಸಿರೋದಲ್ಲ. 18 ಬುಕ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. 18 ಬುಕ್ಸಲ್ಲಿ ಕನ್ನಡನೂ ಇನ್ಕ್ಲೂಡ್ ಆಗಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್, ಬಿಕಾಸ್ ಹಿ ಡೋಂಟ್ ನೋ ಕನ್ನಡ ಅಲ್ವಾ. ಅವ್ನಿಗೆ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರಲ್ಲ. ಸೊ ಅವರು ಇಂಟ್ರಡ್ಯೂಸ್ ಮಾಡಿರೋದು ನಂಗೆ ತುಂಬಾ ಖುಷಿ ಆಯಿತು. ಎಲ್ಲ ಪ್ರಾಪರಾಗಿ ನಾಳೆಯಿಂದ ನನಗೆ ಪ್ರಾಪರ್ ಸ್ಕೂಲಿಂಗ್ ಥರನೇ ಮಾಡಿಬಿಡ್ತೀನಿ ನಾನು. ಫಸ್ಟು ಸ್ಟಾರ್ಟಿಂಗ್ ಹೆಂಗೆ ಟೈಮ್ ಟೇಬಲ್ ಹಾಕಿದ್ದೀನೋ, ಇವತ್ತು ಸ್ಕೂಲಿಂದ ಬಂದು ವಿ ವಿಲ್ ಡೂ ಟೈಮ್ ಟೇಬಲ್ ಫಾರ್ ಹಿಮ್ ಆಲ್ಸೋ, ಫಾರ್ ಮೀ ಆಲ್ಸೋ, ರೈಟ್ ಲಿಯಾನ್? ಬನ್ನಿ, ಇವತ್ತು ಏನೆಲ್ಲ ಆಗುತ್ತೆ ಏನೆಲ್ಲ ಹೋಗುತ್ತೆ ಅಂತ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಬನ್ನಿ ಇವತ್ತಿನ ದಿನಾನ ನಾವು ಸ್ಟಾರ್ಟ್ ಮಾಡೋಣ. ಮೈಕ್ ಆಗಾಗ ಬಿಡ್ತಾ ಇರುತ್ತೆ. ಇವಾಗ ನಾನು ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಎಲ್ರಿಗೂ ಪೇರೆಂಟ್ಸಿಗೆ ಸೀರೆ ಹಾಕೊಂಬರೋಕ್ಕೆ ಹೇಳಿದ್ದಾರೆ, ಬಟ್ ನಾನು ಅಮ್ಮ ದೊಡ್ಡ ಎಲ್ಲ ಸೀರೆ ಹಾಕ್ತಾರಲ್ಲ, ಸೊ ನಾನು ಸಲ್ವಾರ್ ಹಾಕಿದ್ದೀನಿ. ಈ ಡ್ರೆಸ್ ನನಗೆ ನಮ್ಮ ಸೋನು ಗಿಫ್ಟ್ ಮಾಡಿರೋದು. ಸೋನು ಅಂದರೆ ನನ್ನ ತಂಗಿ, ಗೊತ್ತಲ್ಲ. ಅವಳು ಲಾಸ್ಟ್ ಟೈಮ್ ಬಂದಾಗ ಶಿ ಗಿಫ್ಟೆಡ್ ದಿಸ್ ಡ್ರೆಸ್ ಟು ಮೀ. 3 ಡ್ರೆಸ್ ಗಿಫ್ಟ್ ಮಾಡಿದ್ದಾಳೆ ನನಗೆ. ಸೊ ಇದೊಂದು ಅದರಲ್ಲಿ ಚೆನ್ನಾಗಿದೆಯಲ್ಲ. ಇವತ್ತು ಹೆಂಗೂ ಸರಸ್ವತಿ ಪೂಜೆ ಎಲ್ಲ ಅದಕ್ಕೆ ಹಾಕೊಂಡು ಹೋಗೋಣ ಅಂತ ನಾವಿಬ್ಬರು ರೆಡಿಯಾಗಿದ್ದೀವಿ. ರೈಟ್, ಸ್ಟಾರ್ಟಿಂಗಲ್ಲಿ ಹೇಳಿದರು ಇಟ್ ಈಸ್ 8:45ಗೆ ಪೂಜೆ ಸ್ಟಾರ್ಟ್ ಅಂತ, ಬಟ್ ಇವತ್ತು ಮೆಸೇಜ್ ಮಾಡಿ ಇಟ್ ವಿಲ್ ಅರೌಂಡ್ 10 o'clock ಸ್ಟಾರ್ಟ್ ಆಗುತ್ತೆ, 9:30ಗೆಲ್ಲ ಬನ್ನಿ ಅಂತ ಅಂದಿದ್ದಾರೆ. ಅದಕ್ಕೆ ಇವಾಗ ರೆಡಿಯಾಗಿ ಕೂತ್ಕೊಂಡು ಸಿಂಪಲಾಗಿ ರೆಡಿಯಾಗಿದ್ದೀನಿ ನಾನಂತೂ. ನಂದು ಮಾಮೂಲಿ ಸಾರ, ಇದೊಂದು ಓಲೆ ಹಾಕ್ಕೊಂಡಿದ್ದೀನಿ. ಇವತ್ತು ದೊಡ್ಡದು ಬೇಡ ಅಂತ ಸ್ವಲ್ಪ ಸ್ಮಾಲ್ ಇದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಮುಖಕ್ಕೆ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ. ಕೂದಲು ಇಷ್ಟೇ, ಈಗ ಹೂ ಒಂದು ಮುಡ್ಕೊಂಡ್ರೆ ಆಯಿತು. ನನ್ನ ಮಗ ತುಂಬ ಸಿಂಪಲಾಗಿ ರೆಡಿ ಆಗಿದ್ದಾನೆ. ಅವನಿಗೆ ತುಂಬ ಡ್ರೆಸ್, ಸಿಂಪಲ್ ಡ್ರೆಸ್ ಇಷ್ಟ ಆಗುತ್ತೆ ಅವನಿಗೆ. ತುಂಬ ಗಜ ಗಜ ಗಿಜ ಗಿಜ ಎಲ್ಲ ಇಷ್ಟ ಆಗಲ್ಲ. ಅವ್ನು ಸ್ವಲ್ಪ ಐಪ್ಯಾಡ್ ನೋಡ್ತಾ ಇದ್ದಾನೆ. ಸೊ ಇನ್ನು ನಾಳೆಯಿಂದ ಪ್ರಾಪರ್ ಸ್ಕೂಲ್ ಸ್ಟಾರ್ಟ್ ಅಲ್ಲ, ನನಗೂ ಬೋರ್ ಆಗುತ್ತೆ. ಆ್ಯಕ್ಚುಲಿ ಅವ್ನಿಗೆ 8:30ಗೆ ಸ್ಟಾರ್ಟ್ ಆಗುತ್ತೆ ಅದು ಸ್ಕೂಲು. 8:30 to 1 o'clock. ನಾನೊಂದು 8:20ಗೆ ಬಿಟ್ರು ಅಲ್ಲಿಗೆ 8:30ಗೆ ರೀಚ್ ಆಗ್ತೀವಿ. ಸ್ಟಾರ್ಟಿಂಗು ಒಂದು 2 days ನಾನು ಆಟೋದಲ್ಲೇ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು ಅಲ್ಲೇ ಸ್ಟೇ 1-2 ದಿನ ಅಲ್ಲೇ ಇರಬೇಕಾಗತ್ತೆ. ಸುಮ್ಮನೆ ಇಲ್ಲಿ ಕಷ್ಟ ಆಗಬಾರ್ದು ಮನೆಯಲ್ಲಿ ಅಂತ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಹಂಗೆ ಅವನ್ನ ಸ್ಕೂಲಿಗೆ ಬಿಟ್ಟು ನಾನು ಹಂಗೆ ಜಿಮ್ಮಿಗೆ ಹೋಗ್ಬಿಟ್ಟು ಹಂಗೆ ನಾನು 2 wheeler ಕಲಿತಾ ಇದ್ದೀನಿ. ಸೊ 2 wheeler ಡ್ರೈವಿಂಗ್ ಹೋಗ್ಬಿಟ್ಟು ದೆನ್ ಐ ವಿಲ್ ಕಮ್ ಬ್ಯಾಕ್ ಹೋಮ್, ಐ ಫ್ರೆಶನ್ ಅಪ್ ಆ್ಯಂಡ್ ಐ ವಿಲ್ ಗೋ ಬ್ಯಾಕ್ ಸ್ಕೂಲ್. ಇಯನ್ನು ಪಿಕ್ ಮಾಡಿ ದೆನ್ ಐ ಮನೆಗೆ ಬಂದು ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನು ನಂದು ದಿನಚರಿ ನೋಡೋಣ ಹೇಗೋಗುತ್ತೆ ಅಂತ. ಪವನ್ ಜಾಸ್ತಿ ಮೂಡಿಗೆರೆಯಲ್ಲಿ ಇರ್ತಾರೆ, ಬಿಕಾಸ್ ಅಲ್ಲೂ ನಮ್ಮದು ಕೆಲಸ ಆಗ್ತಾಯಿದೆ, ಇಲ್ಲೂ ಕೆಲಸ ಆಗ್ತಾಯಿದೆ, ತುಂಬ ಕೆಲಸ ಇದೆ ತುಂಬ. ಇನ್ನು ಬ್ಲಾಗು ದಿನ ಮಾಡ್ತೀನಿ ಗಾಯ್ಸ್. ನಾನು ಕೆಲಸ ಹುಡುಕ್ತಾ ಇದ್ದೀನಲ್ಲ, ಬಟ್ ಸಿಗ್ತಾನೇ ಇಲ್ಲ ನನಗೆ.
ಇಸ್ ಆಲ್ಮೋಸ್ಟ್ 2 ಮಂತ್ಸಿಂದ ಹುಡುಕ್ತಾ ಇದ್ದೀನಿ, ತಲೆ ಕೆಟ್ಟೋಗಿದೆ. ಅದಕ್ಕೆ ಇದನ್ನೇ ಸೀರಿಯಸ್ ಆಗಿ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀನಿ. ನೈಟೆಲ್ಲ ಒಂದು ಕೆಲಸ ಮಾಡ್ದಂಗೂ ಆಗುತ್ತೆ, ಎಡಿಟಿಂಗ್ ಮಾಡ್ದಂಗೂ ಆಗುತ್ತೆ, ಎಲ್ಲ ನ್ಯೂ ಥಿಂಗ್ಸ್ ಕಲ್ತಂಗೂ ಆಗುತ್ತೆ ಅಂತ ನೋಡೋಣ. ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ದಪ್ಪ ಆಗಿದ್ದೀನಿ ಗಾಯ್ಸ್, ತುಂಬ ದಪ್ಪ ಆಗಿದ್ದೀನಿ. ನನ್ನ ಬರ್ತ್ಡೇ ಬಂತು, ಇದು ನನ್ನ ಬರ್ತ್ಡೇ ಬಂತು. ಸೊ ಅಷ್ಟೊತ್ತಿಗೆ ಸ್ವಲ್ಪ ಆದರೂ ಸಣ್ಣ ಆಗೋಣ, ಇನ್ನು ಸೀರಿಯಸ್ ಆಗಿ ಇರೋಣ, ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತು ಕೆಳಗಡೆ ಎಲ್ಲ ಹೇಗೆಲ್ಲ ರೆಡಿ ಆಗಿದ್ದಾರೆ, ಏನೆಲ್ಲ ಮಾಡ್ತಾರೆಲ್ಲ ತೋರಿಸ್ತೀನಿ ಆಯಿತಾ. ಬನ್ನಿ ಹೋಗೋಣ. ಇವಾಗ ನಮ್ದಿಬ್ರದ್ದು ತಿಂಡಿ ಆಗಿದೆ. ಒಂದು 1/4 ಗಂಟೆ ಇಲ್ಲಿ ಮೇಲೆ ಕೂತು ಆಮೇಲೆ ಕೆಳಗಡೆ ಹೋಗ್ತೀನಿ. ನನ್ನ ಜಿಮ್ ಬ್ಯಾಗ್ ವಾಶ್ ಮಾಡೋಕೆ ಹಾಕಬೇಕು, ಎಲ್ಲ ನನ್ನ ಜಿಮ್ ಸ್ಟಫ್ಸ್ ಎಲ್ಲ ವಾಶಿಗೆ ಹಾಕ್ಬೇಕು. ಇವತ್ತು ನಾಳೆಯಿಂದ ಜಿಮ್ಗೆ ಹೋಗ್ಬೇಕಲ್ಲ. ನಾಳೆಯಿಂದ ಅಲ್ಲ, ಒಂದು 2 ಡೇಸ್ ಬಿಟ್ಟು. ಬಿಕಾಸ್ 2 ಡೇಸ್ ನಾನು ಅವನ ಜೊತೆ, ಈ ವಾರ ಫುಲ್ ಅವನ ಜೊತೆ ಸ್ಕೂಲಲ್ಲಿ ಇರ್ತೀನಿ. ನೆಕ್ಸ್ಟ್ ವೀಕಿಂದ ಕರೆಕ್ಟಾಗಿ ಜಿಮ್ಗೆಲ್ಲ ಹೋಗ್ಬೇಕು. ಕೆಳಗಡೆ ಬಂದ ತಕ್ಷಣ ನಾನು ಅವನಿಗೆ ದೇವರಿಗೆ ಕೈ ಮುಗಿ ಅಂತಂತಂದೆ. ಬಿಕಾಸ್ ಫಸ್ಟ್ ಡೇ ಸ್ಕೂಲ್ ಅಲ್ವಾ, ಅವನಿಗೆ ಸ್ವಲ್ಪ ದೇವರು ಆಶೀರ್ವಾದ, ಆರೋಗ್ಯ, ನೆಮ್ಮದಿ ಎಲ್ಲ ಕೊಡಲಿ, ವಿದ್ಯೆ ಬುದ್ಧಿನೂ ಎಲ್ಲ ಕೊಟ್ಟು ಕಾಪಾಡಲಿ ಅವನಿಗೆ ಅಂತ. ಅವರ ಅಜ್ಜಿ ಅವನಿಗೆ ಇದು ಮಾಡಿದ್ರು, ಏನದು ಜಾಮೂನ್ ಮಾಡಿದರು, ಫಸ್ಟ್ ಡೇ ಸ್ಕೂಲ್ ಅಂತ. ಮಗು ಸಿಹಿ ತಿನ್ಕೊಂಡೆ ಸ್ಕೂಲಿಗೆ ಹೋಗಲಿ ಅಂತ. ನೋಡಿ ಅವನು ತಿಂತಾ ಇದ್ದಾನೆ. ಅವನೆರಡು ತಿಂದ, ನಾನು 3 ತಿಂದೆ. ಅದಕ್ಕೋಸ್ಕರ ನಾನು ಇಷ್ಟೊಂದು ದಪ್ಪ ಆಗಿರೋದು ಗೈಸ್. ನಮ್ಮ ಮನೆಯಲ್ಲಿ ಎವ್ರಿಡೇ ಒಂದು ಸ್ವೀಟ್ ಮಾಡ್ತಾರೆ. ಆಮೇಲೆ ನಾನು, ಅಮ್ಮ, ಮಾವ, ದೊಡ್ಡ ಎಲ್ಲ ಅವನ್ನ ಸ್ಕೂಲಿಗೆ ಬಿಡೋಕ್ಕಂತ ಬಂದ್ವಿ. ಅವ್ರ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ನನಗೆ ಮೇನ್ ಏನು ಇಷ್ಟ ಆಗಿದ್ದು ಗೊತ್ತಾ, ಅವರು ಕನ್ನಡದಲ್ಲೇ ಬರೆದಿದ್ರು. ಐ ಆಮ್ ಸೋ ಇಂಪ್ರೆಸ್ಡ್. ಎಷ್ಟೊಂದು ಜನ ಪೇರೆಂಟ್ಸ್ ಬಂದಿದ್ರು ನೋಡಿ. ನನಗೊಂದು ಆಸೆ ಇತ್ತು, ಅವನು ಚಿಕ್ಕ ಪಾಪು ಇದ್ದಾಗ ನಾನು ಅವನಿಗೆ ನಾವು ಅಕ್ಷರಾಭ್ಯಾಸವನ್ನು ಪಾಜಕದಲ್ಲಿ ನಾನು ಪವನು ಒಟ್ಟಿಗೆ ಸೇರಿ ಮಾಡಿಸಿದ್ವಿ. ನನಗೆ ನಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು. ನಾನು ಈ ಸ್ಕೂಲವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಅವರು ನನ್ನ ಆಸೆಯನ್ನು ಈಡೇರಿಸಿದ್ರು. ನಮ್ಮ ಅತ್ತೆಯವ್ರು ಮಾಡ್ತಾ ಇದ್ದಾರೆ ನೋಡಿ. ನಾನು ಅತ್ತೆ ಅನ್ನಲ್ಲ, ಅವ್ರು ನಮ್ಮ ಅಮ್ಮನೇ. ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೋತಾರೆ. ಸೊ ಅವ್ರ ಕೈಯಲ್ಲಿ ನಾನು ಮಾಡಿಸಿರೋದು ನಂಗೆ ತುಂಬಾ ಖುಷಿ ಆಯಿತು. ಅವ್ರಿಗೂ ತುಂಬ ಖುಷಿ ಆಯಿತು ನೋಡಿ. ಅವರ ದೊಡ್ಡ ಲಿಯಾನ್ ದೊಡ್ಡವನಿಗೆ ಹೆಂಗೆಲ್ಲ ನಮಸ್ಕಾರ ಮಾಡು ಎಲ್ಲ ಹೇಳ್ತಾ ಇದ್ದಾರೆ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಇಟ್ ವಾಸ್ ವೆರಿ ನೈಸ್. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಮೇಲ್ಗಡೆ ನಾನು ಅದು ವಿಡಿಯೋ ಕ್ಯಾಪ್ಚರ್ ಮಾಡಿರೋದಿನೆಲ್ಲ ಹಾಕ್ತೀನಿ. ಅಷ್ಟು ಚೆನ್ನಾಗಿ ಮಾಡಿದ್ರು. ಪುರೋಹಿತರು ಬಂದು ಪೂಜೆ ಮಾಡಿ ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿ, ನಾವು ಆಲ್ರೆಡಿ ಲಿಯಾನಿಗೆ ಪಾಚಕದಲ್ಲಿ ಮಾಡಿಸಿದ್ವಿ ಅಕ್ಷರಾಭ್ಯಾಸ, ಬಟ್ ಇಲ್ಲೂ ಅವರೊಂದ್ಸತಿ ಮಾಡಿಸಿ. ಇಟ್ ವಾಸ್ ವೆರಿ ನೈಸ್. ಎಷ್ಟು ಥಾಟ್ಫುಲ್ಲಾಗಿ ಮಾಡಿದ್ರು ಅಂದರೆ ಅಷ್ಟು ಥಾಟ್ಫುಲ್ಲಾಗಿ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು. ಇವಾಗ ಮನೆಗೆ ಬಂದ್ವಿ. ಇವಾಗೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ, ನನಗೆ 3 ಗಂಟೆಗೆ ಸ್ವಲ್ಪ ಕೆಲಸ ಇದೆ, 3 to 4. ಸೊ ಅದು ಫಿನಿಶ್ ಮಾಡಿಕೊಂಡು ನಾನು ಸ್ವಲ್ಪ ಬುಕ್ ಮಾತ್ರ ಲೇಬಲಿಂಗ್ ಮಾಡಿದ್ದೆ, ಅವನಿಗೆ ಬೈಂಡಿಂಗ್ ಮಾಡಿದ್ದೆ. ಬಟ್ ಅವ್ರು ಹೇಳಿದರು ಎಲ್ಲ ಬುಕ್ಸ್ ಕೊಟ್ಟು ಕಳಿಸ್ಬೇಕು ಅಂತ. ಸೊ ಅದು ಇನ್ನು ಸ್ವಲ್ಪ ಇದೆ, ಅದೆಲ್ಲ ಇವಾಗ ಮಾಡಿ ಮುಗಿಸಿದ್ರೆ ನಾಳೆನೇ ನಾನೇ ಹೋಗಿ ಕೊಟ್ಟು ಬರ್ತೀನಿ ಎಲ್ಲನೂ. ಲಿಯನ್ಗೆ ಆಮೇಲೆ ಇದಿರಲ್ಲ, ಹೋಮ್ ವರ್ಕದು ಅಷ್ಟೇ ಇರುತ್ತಂತೆ, ದಿನ ಹೋಮ್ ವರ್ಕ್ ಕೊಡ್ತಾರಂತೆ. ಲಿಯನ್ಗೆ ಎಷ್ಟು ಸಬ್ಜೆಕ್ಟ್ ಇದೆ ಗೊತ್ತಾ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ಮ್ಯಾಥ್ಸ್ ಇದೆ, ಆಮೇಲೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ, ಸ್ಟೋರಿ ಟೆಲ್ಲಿಂಗ್ ಇದೆ, ಆ್ಯಂಡ್ ಸರ್ಕಲ್ ಡಿಸ್ಕಷನ್ ಅಂತ ಇದೆಯಂತೆ, ಅದೆಲ್ಲ ಇದೆ. ಐ ಆಮ್ ಸೋ ಇಂಪ್ರೆಸ್ಡ್. ನನಗೆ LKG ಹಾಗೆಲ್ಲ ನಮಗೆಲ್ಲ ಹಂಗಿದ್ದಿಲ್ಲಪ್ಪ. ಐ ಆಮ್ ಸೋ ಇಂಪ್ರೆಸ್ಡ್. ಈ ಸ್ಕೂಲ್ ನನಗೆ ಖುಷಿ ಆಯಿತು. ನೋಡೋಣ ಇನ್ನು ಫ್ಯೂಚರಲ್ಲಿ ಹೇಗಿರುತ್ತೆ ಅಂತ. ಬಟ್ ನನಗಂತೂ ಇವತ್ತಂತೂ ತುಂಬ ಖುಷಿ ಆಯಿತು. ಈಗೆಲ್ಲ ನಾಳೆಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ನಾಳೆ ಸ್ವಲ್ಪ ಅಳ್ಬೋದು. ಸೊ 2 ಡೇಸ್ ಅಲ್ಲೇ ಅಕ್ಕಪಕ್ಕ ಎಲ್ಲಾದ್ರೂ ಅಂಗಡಿಯಲ್ಲಿ ಇರ್ತೀನಿ, ಕೂತ್ಕೊಂಡಿರ್ತೀನಿ ಅವನಿಗೋಸ್ಕರ. ದೆನ್ ತುಂಬ ಹತ್ತಿರ ಅಂತ. ಆಫ್ಟರ್ ದಟ್ ಐ ವಿಲ್ ಜಾಯಿನ್ ಜಿಮ್. ಆಸ್ ನಿಯರ್ ಅಲ್ಲೇ ಇದೆ ಜಿಮ್, ಸೊ ಜಾಯಿನ್ ಆಗ್ತೀನಿ ನಾನು. ಬನ್ನಿ, ಇವತ್ತು ಚೆನ್ನಾಗಿದೆ. ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿತ್ತು. ಐ ಆಮ್ ಸೋ ಇಂಪ್ರೆಸ್ಡ್. ಇನ್ನು ಟೈಮ್ ಟೇಬಲ್ ಮಾಡ್ಕೋಬೇಕು ಇವಾಗ. ಇವತ್ತಿದು ನಮ್ಮ ದಿನ ಹೇಗಿತ್ತಲ್ಲ ನೋಡಿದ್ರಲ್ಲ. ಫುಲ್ ಟಯರ್ಡ್ ನಾನು, ಲಿಯಾನ. ನಮ್ಮ ಟೈಮ್ ಟೇಬಲ್ ಮಾಡಿ ಆಯಿತು. ನಮ್ಮದು ಲಿಯಾನ್ದು ಬ್ಯಾಗ್ ರೆಡಿ ಆಯಿತು. ನಂದು ಜಿಮ್ಮದೆಲ್ಲ ನಾನು ಒಂದ್ಸತಿ ವಾಶಿಗೆ ಹಾಕ್ಬೇಕು, ಅದಕ್ಕೆಲ್ಲ ವಾಶಿಗೆ ಹಾಕಿದ್ದೀನಿ. ನಾಳೆ ಹೋಗಿ ಜಾಯ್ನ್ ಆಗಿ ಬರೋದು ಅಷ್ಟೇ. ನಾಳೆದಿಂದ ಕರೆಕ್ಟಾಗಿ ಜಿಮ್ಮಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಾಳೆ ಇವನ ಜೊತೆ ಸ್ಕೂಲಲ್ಲಿ ಸ್ವಲ್ಪ ಇರೋಣ ಅಂದ್ಕೊಂಡಿದ್ದೀನಿ, ಬಂಗಾರಿ ಜೊತೆ. ಇವನಿಗೆ ನೆಕ್ಸ್ಟ್ ಇಯರಿಂದ ಫುಲ್ ಡೇ ಸ್ಕೂಲು. ಈ ಇಯರಿಂದ ಲೈಕ್ 1 o'clock ತನಕ, 8:30 1, 8:30 to 9:30, 10:30, 11:30, 12:30, 4:15 ಗಂಟೆ
ಇರ್ತಾನೆ. ನಾನೊಂದು ಅವನಿಗೆ ಸ್ಕೂಲಿಗೆ ಬಿಟ್ಟು ಒಂದು ಸ್ಕೂಲಿಗೆ 8:45 ಬಿಡ್ತೀನಿ ಅಂದ್ಕೊಳ್ಳಿ. ಆಮೇಲೆ ನಾನು 9 o'clock ಜಿಮ್ಗೆ 9 to 10:30 ಜಿಮ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕಮ್ ಬ್ಯಾಕ್ ಹೋಮ್. ಓಕೆನಾ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಎಲ್ಲ ನಾನು ಮನೆಯಿಂದ ಆರಾಮಾಗಿ ಅವ್ನು ಕರ್ಕೊಂಬರೋಕೆ ಹೋಗಬೇಕು. ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡೋಣ ಅಮ್ಮನವ್ರ ಜೊತೆ, ದೊಡ್ಡನವ್ರ ಜೊತೆ. ನನಗೆ ಕೆಲಸ ಸಿಗೋ ತನಕ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಅಂತ. ಇವತ್ತಿನ ದಿನ ಹೀಗಾಯಿತು. ನಂದು ಸ್ವಲ್ಪ ತುಂಬ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿದಾಯಿತು. ನನ್ನ ಫೋನ್ ಇವತ್ತು ಕೆಳಗಡೆ ಬಿತ್ತು, ನನ್ನ ಮೈಕ್ ಕೆಳಗಡೆ ಬಿತ್ತು. ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ವಾಯ್ಸ್ ಎಲ್ಲ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಆಯ್ತಾ ಗೈಸ್, ಬನ್ನಿ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗೋ ತನಕ ಟಾಟಾ ಬಾಯ್ ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್, ಬಾಯ್.